ಇನ್ನು ಲಾರಿ ಮುಷ್ಕರಕ್ಕೆ ಮೀಡಿಯಂ ಗೂಡ್ಸ್ ಅಸೋಸಿಯೇಷನ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಾಗಿ ಬೆಂಬಲವನ್ನು ಕೊಡ್ತಾ ಬಂದರು. ಯಾಕೆಂದರೆ ಇದು ಒಂಥರ ಡೂ ಆರ್ ಡೈ ಫೈಟ್ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ ಅವರಿಗೆ. ರಸ್ತೆಗಿಳಿಯೆಲ್ಲ 3 ಲಕ್ಷ ಮೀಡಿಯಂ ಗೂಡ್ಸ್ ವಾಹನಗಳು, ಮೀಡಿಯಂ ಗೂಡ್ಸು, ಈ ಸಣ್ಣ ಸಣ್ಣ ವೆಹಿಕಲ್ಸ್ ಇರ್ತವಲ್ಲ ಅವರು. ದರ ಏರಿಕೆಯಿಂದ ಬದುಕೋದಕ್ಕೆ ಆಗದಷ್ಟು ನಮಗೆ ಹೊರೆಯಾಗಿದೆ. 7 ತಿಂಗಳಲ್ಲಿ 5.5 ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಾಗಿದೆ. ರಾತ್ರಿಯಿಂದ ಮನೆಗಳ ಮುಂದೆ ಲಾರಿಗಳನ್ನು ನಿಲ್ಲಿಸ್ತೀವಿ, ಯಾವುದೇ ಕಾರಣಕ್ಕೂ ನಾವು ರಸ್ತೆಗೆ ಇಳಿಸಲ್ಲ ಅಂತ ಮೀಡಿಯಂ ಗೂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮುರುಗನ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್ ಟ್ರಕ್ಸ್ ಅಸೋಸಿಯೇಷನ್ ಅಂತೇಳಿ ನಮ್ಮ ಅಸೋಸಿಯೇಷನ್ನು ಮೀಡಿಯಂ ಗುಡ್ಸ್ ವೆಹಿಕಲ್ಲು ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 3 ಲಕ್ಷ ಗಾಡಿಗಳು, ಏರ್ಪೋರ್ಟಿಂದ ಬರುವಂಥ ಕಾರ್ಗೋ, FMCG ಮೆಟೀರಿಯಲು, ಯಾವುದೇ ಥರ ಗಾಡಿ 14ನೇ ತಾರೀಕು ರಾತ್ರಿಯಿಂದ ಒಂದೇ ಒಂದು ಗಾಡಿ ರೋಡಿಗೆ ಇಳಿಯೋದಿಲ್ಲ. ಅವ್ರವ್ರ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊತಾರೆ, ಅವ್ರವ್ರ ಕಂಪ್ನಿ ಮುಂದೆ ನಿಲ್ಲಿಸ್ಕೊತಾರೆ, ರೋಡಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ಕೊತಾರೆ. ಒಂದು ಗಾಡಿ ರೋಡಿಗೆ ಇಳಿಯೋದಿಲ್ಲ. ಈ ನಮ್ಮ ಬೇಡಿಕೆಗಳು ಈಡೇರ ಗಂಟ ಯಾವುದೇ ಥರ ನಮ್ಮ ಗಾಡಿ ರೋಡಿಗೆ ಇಳಿಯೋದಿಲ್ಲ. ಡೀಸೆಲ್ ರೇಟ್ ಆಗಲಿ, ಟೋಲ್ ರೇಟ್ ಆಗಲಿ, FC ರೇಟ್ ಆಗಲಿ, ನಮ್ಮ RTO ಬಾರ್ಡ್ರ್ ಚೆಕ್ ಪೋಸ್ಟ್ ಆಗಲಿ, ನಮ್ಮ ಸಿಟಿ ಒಳಗೆ ನೋ ಎಂಟ್ರಿ, ಇವು 5 ಬೇಡಿಕೆ ನಮ್ಮ GRS ಷಣ್ಮುಗಪ್ಪರು, ನಮ್ಮ ಅರವಿಂದ ಅಪ್ಪಾಜಿಯವರು ನಮಗೆ ಕರೆ ಕೊಟ್ಟಿದ್ದಾರೆ. ನಾವು ಲಾರಿ ಮುಷ್ಕರಕ್ಕೆ ಖಂಡಿತ ಅವ್ರ ಪರವಾಗಿ ನಾವು ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಎಲ್ಲ ಮೀಡಿಯಂ ಗೂಡ್ಸ್ ವೆಹಿಕಲ್ ಓನರ್ಸು, ಟ್ರಾನ್ಸ್ಪೋರ್ಟರ್ಸು ಅಸೋಸಿಯೇಷನ್ ಎಲ್ಲ 100ಕ್ಕೆ 500% ನಾವು ಬೆಂಬಲ ಕೊಡ್ತಾ ಇದ್ದೀವಿ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಏನು ನಮ್ಮ ಗುರುಗಳಾದಂಥ ಡಾಕ್ಟರ್ GR ಷಣ್ಮುಗಪ್ಪ ಸಾಹೇಬರು ಏನು ಮುಷ್ಕರಕ್ಕೆ ಬೆಂಬಲ ಕರೆ ಕೊಟ್ಟಿದ್ದಾರೋ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ನಾವು ಆ ಮುಷ್ಕರವನ್ನು ಬೆಂಬಲಿಸ್ತೀವಿ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಸದಾಕಾಲ ಯಾವುದೇ ಸರ್ಕಾರ ಆಗಿರ್ಬೋದು, ಏನಾದರೂ ಹೊಸ ಕಾಯ್ದೆ ಕಾನೂನು ಹೊಸ ನೋಟಿಫಿಕೇಷನ್ ಅಂದರೆ ಮೊದಲು ತರೋದೇ ನಮ್ಮ ಸಾರಿಗೆ ಡಿಪಾರ್ಟ್ಮೆಂಟ್ ಮೇಲೆ. ಆದ್ದರಿಂದ ನಾವು ಈ ಒಂದು ಗಾಡಿಗಳನ್ನ ಓಡಿಸೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಈ ಬಾಡಿಗೆನೂ ನಾವು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಮ್ಮದು ಎಸೆನ್ಷಿಯಲ್ ಓಡೋಂಥ ವೆಹಿಕಲ್ಗಳು, ನಮಗೆ ನೋ ಎಂಟ್ರಿನೂ ದೊಡ್ಡ ಬರೆ. ಆದರೆ ಈ ಡ್ರೈವರ್ಗಳು